ಶ್ರೀರಾಮುಲುನ ನಾನು ಸಂಪರ್ಕ ಮಾಡಿದ್ದೆ, ಆದ್ರೆ ಈಗಲ್ಲ. ಶ್ರೀರಾಮುಲು ಮಾತ್ರವಲ್ಲ 50 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದೆ, ಆದ್ರೆ ಈಗ ನಾನು ಯಾರನ್ನೂ ಸಂಪರ್ಕ ಮಾಡಿಲ್ಲ. ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ 50 ಶಾಸಕರನ್ನ ಸಂಪರ್ಕ ಮಾಡಿದ್ದೆ. ಬಹಳ ಸಂತೋಷ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಬಹಳ ಖುಷಿಯಾಗಿದ್ದಾರೆ. 2026ಕ್ಕೆ ಅವರು ಕೂಡ US ಯಾವ ರೀತಿ ಓಪನ್ ಮಾಡಿದ್ದಾರೆ, ವೀಸಾ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಅವರು ಕೂಡ ಓಪನ್ ಮಾಡಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಆ ವಿಚಾರ ಕೂಡ ಗಮನಿಸಿದ್ದಾರೆ. ಏನೇ ಇದು ನಾವು ಸಹಕಾರ ಕೊಟ್ಟಿವಿ ಅಂತ ಹೇಳಿದ್ದೇವೆ. ಯಾವುದೇ ವಿಚಾರದಲ್ಲಿ ತಾವು ಯೋಚನೆ ಮಾಡಿ ಕರ್ನಾಟಕ ಸರ್ಕಾರ ಭಾರತದ ಹೊರಗಡೆ ಪ್ರಗತಿಪರವಾದಂಥ ಸರ್ಕಾರ ಇದೆ ನೋಡಮ್ಮ. CM ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇದು ನಾವು ನನಗೆ ಭಾಳ ಹಿಂದಿನಿಂದಲೇ ಇದ್ರ ಬಗ್ಗೆ ವಿಚಾರ ಭಾಳ ಅಧ್ಯಯನ ಮಾಡಿದ್ವಿ. ಲೀಗಲ್ ಆಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಕಂಪ್ನಿ ಚರ್ಚೆ ಮಾಡ್ತೀವಿ. ಸದ್ಯದಲ್ಲೇ ವಿಲ್ ಕಮ್ ಔಟ್ ವಾಟ್ ಆಕ್ಷನ್. ರಾಮುಲು ಅವ್ರನ್ನ ತಾವು ಸಂಪರ್ಕ ಮಾಡಿದ್ರೆ ಪದೇ ಚರ್ಚೆ ಮಾಡ್ತೀವಿ. ಅವ್ರು ಚಪ್ಪಲಕ್ಕೆ ಏನೋ ಮಾತಾಡ್ತಾನೆ ಅಂತಂದರೆ ಈ ಆ ಪಾರ್ಟಿಲೇ ಇರಲಿಲ್ಲ ಅವರು. ಈಗ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಮನೆ ನೋಡಿ ಪ್ರಯತ್ನ ಮಾಡ್ತೀವಿ. ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನ್ಯಾಕೆ ಅವ್ನು ದೊಡ್ಡ ಮಾಡಲಿ. ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನಾಗೋಗ್ತೀನಿ. ನಾನು ನೋಡಿದ್ನ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡ್ತಾರೆ. ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಹತ್ರ ರಾಮುಲು ಮಾತಾಡಿಲ್ಲ, ಸಿಕ್ಕಿಲ್ಲ. ಯಾವಾಗ ಸಿಕ್ಕಿದ್ರು ಇಲ್ಲೇ ಕೇಳಿದ್ದೆ ನಾನು. 23ರಲ್ಲಿ ಕೇಳಿದ್ರು ಸರ್, ವಿಧಾನಸಭೆ ಚುನಾವಣೆ ಎಲೆಕ್ಷನ್ ಮುಂಚಿತ ಕೇಳಿದ್ರು. ಅವ್ರು ಬರಲ್ಲ ಅಂತ ಹೇಳಿದ್ರು. ಆಫರ್ ಕೊಟ್ಟಿದ್ದೇನೆ ಇಲ್ಲ ಅಂತ. ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗಿಂದ ಹೇಳಿದ್ರು. ಒಂದು 50 ಜನಕ್ಕೆ ಕೇಳಿದ್ವಿ. ಒಂದು ವೇಳೆ ರಾಮುಲು ಒಪ್ಕೊಂಡು ಈಗೇನೋ ಪಕ್ಷಕ್ಕೆ ಬಂದ್ರೆ ಸುಮ್ಮನೆ ಯಾಕೆ ನಾನು ಕಲ್ಸ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸಚಿವರು ಬಂದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ಸರ್. ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ 2023ರಲ್ಲಿ ನಾನು ಅವರ ಜೊತೆಗೆ ಮಾತನಾಡಿದ್ದು ಹೌದು, ಆದ್ರೆ ಈಗ ಎಲ್ಲರೂ ಬಾಯಿ ಚಪಲಕ್ಕೆ ಮಾತನಾಡ್ತಿದ್ದಾರೆ. ಅವರ ಬಾಯಿ ಚಪಲಕ್ಕೆ ನಾನು ಉತ್ತರ ಕೊಡಲ್ಲ. ಯಾರೇ ಪಕ್ಷಕ್ಕೆ ಬರಬೇಕು ಅಂದ್ರೂ ನನ್ನ ಟೇಬಲ್ಗೆ ಬರಬೇಕು. ನನ್ನ ಟೇಬಲ್ಗೆ ಬಂದ್ರೆ ಮಾತ್ರ ಅದು ಫೈನಲ್ ಆಗೋದು. ಮೊದಲು ನನ್ನ ಟೇಬಲ್ಗೆ ಬರಲಿ, ನೋಡೋಣ. ವಿಧಾನಸೌಧದಲ್ಲಿ DCM ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಶ್ರೀರಾಮುಲು ಅವರು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ತುದಿಗಾಲು ನಿಂತಿದ್ದಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಏನು ಆರೋಪ ಮಾಡಿದ್ದಾರೆ. ಆ ಆರೋಪ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸ್ವತಃ ಈಗ ಹೇಳಿಕೆಯನ್ನ ಅಥವಾ ತಿರುಗೇಟನ್ನ ಕೊಟ್ಟಿರುವುದು ಡಿಕೆ ಶಿವಕುಮಾರ್ ಅವರು. ನೋಡಿ, ಶ್ರೀರಾಮುಲು ನಾನು ಸಂಪರ್ಕ ಮಾಡಿದ್ದು ನಿಜ ಇದೆ, ಆದ್ರೆ ಈಗಲ್ಲ. ಶ್ರೀರಾಮುಲು ಮಾತ್ರ ಅಲ್ಲ, ಬರೋಬ್ಬರಿ 50 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದೆ ನಾನು, ಆದ್ರೆ ಈಗ ಯಾರನ್ನೂ ಸಂಪರ್ಕ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಜೆಡಿಎಸ್ನ 50 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದೆ. 2023ರಲ್ಲಿ ನಾನು ಅವರ ಜೊತೆಗೆ ಮಾತನಾಡಿದ್ದು ಹೌದು, ಆದ್ರೆ ಈಗ ಎಲ್ಲರೂ ಬಾಯಿ ಚಪಲಕ್ಕೆ ಮಾತನಾಡ್ತಾ ಇದ್ದಾರೆ. ಅವರ ಬಾಯಿ ಚಪಲಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾರೇ ಪಕ್ಷಕ್ಕೆ ಬರಬೇಕು ಅಂದ್ರೂ ಕೂಡ ನನ್ನ ಟೇಬಲ್ಗೆ ಬರಬೇಕು. ನನ್ನ ಟೇಬಲ್ಗೆ ಬಂದರೆ ಮಾತ್ರ ಅದು ಫೈನಲ್ ಆಗೋದು. ಮೊದಲು ನನ್ನ ಟೇಬಲ್ಗೆ ಬರಲಿ, ನೋಡೋಣ ಅಂತ DCM ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.